ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ರೀ. ಹ್ಯಾಪಿ ವೀಕ್ ಸ್ಟಾರ್ಟ್. ಇವತ್ತಿಂದ ಸೋಮವಾರ, ಇವತ್ತಿಂದ ಹೊಸ ವಾರ ಸ್ಟಾರ್ಟ್ ಆಗುತ್ತೆ. ಸೊ ಓಂ ನಮಃ ಶಿವಾಯ ಮಾಡಿಬಿಟ್ಟು ಇವತ್ತು ನಾನು ಮಾಡ್ತಿರೋದು ವೆಜಿಟೇಬಲ್ ಸೂಪ್ ರೀ. ವೆಜ್ ಸೂಪು ವೆರಿ ಗುಡ್ ಫಾರ್ ಹೆಲ್ತ್. ಇದು ಸೋರೆಕಾಯಿ, ದೊಣ್ಣಮೆಣಸು, ಕ್ಯಾರೆಟು, ನವಲ್ಕೋಲ್, ಬೀನ್ಸ್, ಟೊಮೆಟೊ, ಈರುಳ್ಳಿ, 2 ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ನೀರಲ್ಲಿ ಹಾಕಿಬಿಟ್ಟು ಬೇಯಿಸ್ಬೇಕು. ಬೆಂದಾದ್ಮೇಲೆ ನೀರು ತೆಗೆದುಬಿಟ್ಟು ಇದು ಆರ್ಲಿಕ್ಕೆ ಬಿಡಿ. ಆರಾದ್ಮೇಲೆ ಮಿಕ್ಸಿಲಿ ಹಾಕಿ ಚೆನ್ನಾಗಿ ಇದು ಗ್ರೈಂಡ್ ಮಾಡಿ ಈ ನೀರಿರುತ್ತಲ್ಲ ಬೇಯಿಸಿರೋ ನೀರಿಗೆ ಮಿಕ್ಸ್ ಮಾಡಿ ನೋಡಿ ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗೆ ಬೇಗುತ್ತೆ ಅಂತ. ಅದಕ್ಕೆ ನೀವು ಸ್ವಲ್ಪ ಪೆಪ್ಪರ್ ಪೌಡ್ರು, ಜೀರಿಗೆ ಪೌಡ್ರು, ಲೆಮನ್ ಜ್ಯೂಸ್ ಹಾಕೋಬೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಇದು ಎಲ್ಲ ಆಪ್ಷನಲ್. ಕೊತ್ತಂಬರಿ ಸೊಪ್ಪು ಹಾಕಿದರೆ ಒಳ್ಳೆ ಫ್ಲೇವರ್, ವೆರಿ ಗುಡ್ ಫಾರ್ ಹೆಲ್ತ್. ನೋ ಆಯಿಲ್, ನಥಿಂಗ್, ಆ್ಯಬ್ಸಲ್ಯೂಟ್ಲಿ. ಓಕೆ, ಮಾಡಿ ನೋಡಿ. ನಾನು ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿದ್ದೀನಿ, ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬೆಂಕಿ ದೊಡ್ಡ ಮಾಡಿದ್ರೆ ಪರವಾಗಿಲ್ಲ, ಬೇಗ ಬೆಂದೋಗುತ್ತೆ. ಒಂದು 7-8 ಮಿನಿಟ್ಸ್ ಅಷ್ಟರಲ್ಲೇ. ಆಮೇಲೆ ನಾನು ತೋರಿಸ್ತೀನಿ ರೆಡಿ ಆದ ತಕ್ಷಣ. ಓಕೆನಾ? ತರಕಾರಿ ಈಗ ಬೆಂದಿದೆ. ನಾನು ಅದನ್ನು ಡ್ರೈನ್ ಮಾಡ್ತೀನಿ. ಬಿಸಿನೀರು ತೆಗೆದು ತರಕಾರಿ ಅಷ್ಟೇ ಸಪ್ರೇಟ್ ಇಟ್ಟು ಅದು ಆರಿಸ್ಬೇಕು. ಆರಿದ್ಮೇಲೆ ಒಂದ್ಸಲ ಮಿಕ್ಸಿಲಿ ಹಾಕ್ಬಿಡೋದು, ಗಂಧ ಆಗಬೇಕು. ಓಕೆನಾ? ಆಮೇಲೆ ಅದ್ರ ಜೊತೆ ನೀರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಪೆಪ್ಪರ್ ಪೌಡ್ರ್, ಜೀರಾ ಪೌಡ್ರ್ ಆರಿದ್ಮೇಲೆ ಲೆಮನ್ ಹಾಕ್ಕೊಳ್ಳಿ. ತುಂಬ ಒಳ್ಳೆಯದು ರೀ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಾಡಿ. ಈಗ ನಾನು ಇದನ್ನು ಡ್ರೈನ್ ಮಾಡಿದ್ದೇನೆ. ಮೇಲೆ ಫ್ಯಾನ್ ಆನ್ ಆಗಿದೆ, ಆರಬೇಕದು. ನೋಡಿ, ನೀರು ಬೆಂದಿರೋ ನೀರು. ಇದು ವೆಜಿಟೇಬಲ್ಸ್ ಸ್ವಲ್ಪ ಆರಬೇಕು, ಅದಕ್ಕೆ ಫ್ಯಾನ್ ಹಾಕಿದ್ದೀನಿ. ಆರಿದ್ಮೇಲೆ ತೋರಿಸ್ತೀನಿ ಆಯಿತಾ? ಇವತ್ತು ನಾನು ಪಲಾವ್ ಮಾಡ್ತಾ ಇದ್ದೀನಿ ರೀ, ವೆಜ್ ಪಲಾವ್. ಓಕೆ, ತೋರಿಸ್ತೀನಿ ನಾನು ಫ್ರೆಂಡ್ಸ್. ಇದು ನಂದು ಪಲಾವ್ ಮಸಾಲೆ. ಕೊತ್ತಂಬರಿ ಸೊಪ್ಪು, ಇದಕ್ಕೆ ನಾನು ಸ್ವಲ್ಪ ಪಲಾವ್ ತೊಳೆದು ಇದು ಪಾಲಕ್ ತೊಳೆದು ಹಾಕಿದ್ದೀನಿ, ಸ್ವಲ್ಪ ಪುದೀನನ್ನು ತೊಳೆದು ಹಾಕಿದ್ದೀನಿ. ಸೋಂಪು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಈರುಳ್ಳಿ, ಪೆಪ್ಪರು, ಲವಂಗ, ದಾಲ್ಚಿನ್ನಿ ಚೂರು ಹಾಕಿದ್ದೀನಿ ಜಸ್ಟ್ ಪರಿಮಳಕ್ಕೆ. ಓಕೆ, ಇದನ್ನು ರುಬ್ಬೇಕು. ಫಸ್ಟು ಈರುಳ್ಳಿ ಒಗ್ಗರಣೆ ಹಾಕ್ಬೇಕು ಚೆನ್ನಾಗಿ, ಟೊಮೆಟೊ ಹಾಕಬೇಕು. ಆಮೇಲೆ ರೈಸ್ ಚೆನ್ನಾಗಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡಿಕೊಂಡು ವೆಜಿಟೇಬಲ್ಸ್ ಇದು ಅರ್ದಿರೋದು ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಬಿಟ್ಟು ಇಟ್ಬಿಟ್ರೆ ಪಲಾವ್ ರೆಡಿ. ಓಕೆ, ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ರೀ. ಪಲಾವ್ ಎಲ್ಲರಿಗೂ ಗೊತ್ತು, ಆದರೂ ಸುಮ್ಮನೆ ಒಂದ್ಸಲ ನೋಡೋಣ ನಾವು ಹೇಗೆ ಮಾಡ್ತೀವಿ ಅಂತ. ಇದರಲ್ಲಿ ಒಂದೇ ಇದಂದರೆ ನಾನು ಸ್ವಲ್ಪ ಪಾಲಕ್ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಏನು ಬೇರೆ ಏನು ಚೇಂಜ್ ಇಲ್ಲ. ಓಕೆನಾ? ನಂದು ಇದು ಮಸಾಲೆ ರುಬ್ಬಿದ್ದೀನಿ ಎಲ್ಲ ಹಾಕ್ಬಿಟ್ಟು. ಈಗ ತೋರಿಸಿದೆಲ್ಲ ನಿಮ್ಗೆ ಇಂಗ್ರೀಡಿಯೆಂಟ್ಸು. ಈ ಲೋಟದಲ್ಲಿ ನಾನು ಅಕ್ಕಿ ಹಾಕಿದ್ದೀನಿ ರೀ, 2.5 ಲೋಟ. ಸೊ ಕರೆಕ್ಟಾಗಿ ಈ ಮಸಾಲೆಯಲ್ಲಿ ನೀರು ಹಾಕಿ 5 ಲೋಟ ಮಾಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲ ಆದಮೇಲೆ ಲಾಸ್ಟಲ್ಲಿ ನೀವು ಇದನ್ನು ಆ್ಯಡ್ ಮಾಡಬೇಕು. ಎಕ್ಸಾಕ್ಟ್ಲಿ 5 ಲೋಟ. ಓಕೆ, ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಓಕೆನಾ? ಈಗ ಹಾಕ್ತೀನಿ ನಾನು, ಆಮೇಲೆ ಮಾಡುವಾಗ ತೋರಿಸ್ತೀನಿ. ನಾನು ಪಲಾವೆಲ್ಲ ಹಾಕಿ ತುಪ್ಪ ಹಾಕಿದ್ದೀನಿ. ಈ ತುಪ್ಪ ಹಾಕಿದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ತೀನಿ, ಕಡಿಮೆ ಆಗುತ್ತೆ ಅದು. ತುಪ್ಪ ಆರೋಗ್ಯಕ್ಕೆ ಒಳ್ಳೇದಲ್ವೇನ್ರಿ? ಈಗ ಈರುಳ್ಳಿ ಆ್ಯಡ್ ಮಾಡ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಆಮೇಲೆ ಟೊಮೆಟೊ ಹಾಕಿ ಈರುಳ್ಳಿ ಹಾಕಿದ್ಮೇಲೆ ರೈಸ್ ನಾವು ನೆನೆಸಿರ್ತೀನಲ್ಲ, ಇದು ನೆನೆಸಿಟ್ಟಿದ್ದೀನಿ ನೋಡಿ, ಅದನ್ನು ಹಾಕಿ ಫ್ರೈ ಮಾಡಬೇಕು. ಓಕೆ, ಆಮೇಲೆ ಎಲ್ಲ ತರಕಾರಿ ಒಟ್ಟಿಗೆ ಹಾಕಿ ನೀಟಾಗಿ ಫ್ರೈ ಮಾಡಿ. ಅದು 5 ಲೋಟ ನಾನು ನೀರು ತೆಗೆದಿಟ್ಕೊಂಡಿದ್ದೀನಿ ನೋಡಿ, ಎಕ್ಸಾಕ್ಟ್ ಇದು ಮೆಜರ್ಮೆಂಟ್ ಹಾಕಿದ್ದೀನಿ. ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ತೋರಿಸ್ತೀನಿ ಆಯಿತಾ? ಒಂದು ಪಲಾವ್ ಮಾಡಿದರೆ ಬಂದದಕ್ಕೆ ಮೊಸರು ಬಜ್ಜಿ ಮಾಡಿಬಿಟ್ರೆ ಮುಗಿತಾರೆ. ಸಾರು, ಪಲ್ಯ ಎಲ್ಲ ಮಾಡಬೇಕಂದ್ರೆ ಎಲ್ಲ ವೆಜಿಟೇಬಲ್ಸೇ ಇರುತ್ತೆ ಅದರಲ್ಲಿ, ಬೇರೆ ಸೆಪ್ರೇಟಾಗಿ ಏನು ಮಾಡಬೇಕಂತಿಲ್ಲ. ನೋಡಿ, ಎಷ್ಟು ವೆಜಿಟೇಬಲ್ಸ್ ನಿಮ್ಗೆ ಹೋದರೆ ಸೂಪ್ ಬೇರೆ, ಮೊಸರು ಬಜ್ಜಿ ಎಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆರೋಗ್ಯ ಭಾಗ್ಯ. ನಾನು ಫಿಟ್ನೆಸ್ಸಲ್ಲಿ ನನಗೆ ಐ ಆಮ್ ಏರೋಬಿಕ್ಸ್ ಟ್ರೈನರ್ ಅಲ್ವೇನ್ರಿ. ಸೊ ಫಿಟ್ನೆಸ್ ನಂದು ಫಸ್ಟ್ ಪ್ರಯಾರಿಟಿ. ಆರೋಗ್ಯ ಇದ್ರೇ ಎಲ್ಲ ಮಾಡ್ಬೋದು ಅಲ್ವಾ? ಎಲ್ಲರಿಗೂ ಚೆನ್ನಾಗಿ ಗೊತ್ತು, ಆದರೂ ಸ್ವಲ್ಪ ಹೋಗುತ್ತೆ ಆ ಕಡೆ ಮನಸ್ಸು ಜಂಕ್ ಫುಡ್ ಹತ್ರ. ಓಕೆನಾ? ಈಗ ರೈಸ್
ಈಗ ನಾನು ರೈಸ್ ಹಾಕಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರೈಸನ್ನು. 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು ರೀ. ಆಮೇಲೆ ತರಕಾರಿ ಮಿಕ್ಸ್ ಮಾಡಿ, ಅದು ರುಬ್ಬಿರೋ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಒಂದ್ಸಲ ಉಪ್ಪು ನೋಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಲೈಟಾಗಿ ನಿಮ್ಮ ಲಿಂಬೆಹಣ್ಣು ಇಟ್ಟರೆ ಆವಾಗ ಅಂಟ್ಕೊಳ್ಳಲ್ಲ, ಇದು ಸೀದೋಗಲ್ಲ. ಮತ್ತು ನಡುವೆ ಸ್ವಲ್ಪ ಒಂದ್ಸಲ ತೆಗೆದುಬಿಟ್ಟು ನೋಡ್ಬೇಕು ನೀವು. ಇದು ಹಾಕಬೇಡಿ, ಕುಕ್ಕರ್ದು ಹಾಕಬೇಡಿ, ಜಸ್ಟ್ ಓಪನ್ ಇಡಿ ಆಯಿತಾ. ಓಪನ್ ಇಟ್ಟರೆ ನಡುವೆ ನಿಮ್ಗೆ ನೋಡೋಕ್ಕಾಗುತ್ತೆ. ಆಮೇಲೆ ತಿರ್ಗಾ ಮತ್ತೆ ಇಟ್ಬಿಟ್ಟು ಒಂದ್ಸಲ ನೋಡ್ಬೋದು, ಸೀದೋಗಲ್ಲ. ಓಕೆ ನೋಡಿ, ಈಗ ನಾನು ಹಾಕಿದ್ದೀನಿ, ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಮತ್ತು ಚೆನ್ನಾಗಿದು ಮಿಕ್ಸ್ ಮಾಡ್ಕೊಂಡಿದ್ದೆ. ನಿಮ್ಗೆ ಅನ್ಕೋದು, ಓ ಏನಪ್ಪ ಇವ್ರು ತರಕಾರಿ ಇಷ್ಟೊಂದು ಹಾಕಿದ. ನನ್ನ ತರಕಾರಿ ಸ್ವಲ್ಪ ಜಾಸ್ತಿ ರೀ, ಒಳ್ಳೇದಲ್ವಾ, ನ್ಯೂಟ್ರಿಷಿಯಸ್. ಸೊ ತರಕಾರಿ ಹಾಕಿದ್ದೀನಿ. ಈಗ ಇದು ಹಾಕ್ತೀನಿ, ಪಲಾವ್ ಆಗಿರೋದೆಲ್ಲ ಕರೆಕ್ಟ್ ಮೆಜರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಾಗಿರುತ್ತೆ, ಆಮೇಲೆ ಅದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ಉಪ್ಪನ್ನು ನೋಡ್ಕೊಂಬಿಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರ್ ಗ್ರೀನ್. ಉಪ್ಪನ್ನು ನೋಡ್ಕೊಳ್ಳಿ. ಆಮೇಲೆ ಲಿಂಬೆಹಣ್ಣು ಒಂದು ಅರ್ಧ ಹಿಂಡ್ಬಿಟ್ಟು ಹಾಕಿ, ಚೆನ್ನಾಗಿರುತ್ತೆ. ಓಕೆನಾ? ಒಂದು 15 ಮಿನಿಟ್ಸ್ ರೀ ಸಾಕು, ಯಾಕಂದರೆ ಸಣ್ಣಕ್ಕೆ ಇದು ಬೇಗ ಆಗೋಗ್ಬಿಡುತ್ತೆ. ಓಕೆನಾ? ಮಾಡಿ ನೋಡಿ, ಪಲಾವ್ ರುಚಿ ಸವಿ ರುಚಿ. ಓಕೆನಾ? ಹ್ಯಾವ್ ಎ ನೈಸ್ ಡೇ. ನೋಡಿ, ಈಗ ನಾನು ಬೇಯಿಸ್ಲಿಕ್ಕೆ ಇಡ್ತೀನಿ. ಬೆಂಕಿ ಸ್ವಲ್ಪ ಲೈಟಾಗಿ ಇಟ್ಬಿಡಿ, ತುಂಬ ಜೋರಾಗಿ ಇಟ್ಬಿಡಿ. ಮೀಡಿಯಮ್ ಆಗಿಟ್ಟರು ಪರವಾಗಿಲ್ಲ, ಚಿಕ್ಕದಿಟ್ಟರು ಪರವಾಗಿಲ್ಲ. ಇದಕ್ಕೆ ಇದು ಹಾಕೋವಾಗಿಲ್ಲ ರೀ, ಬರೀ ಇದು ಲೋಟ ಏನಾದರೂ ಮುಚ್ಬೋದು, ಬಟ್ ಅದ್ರ ಹೆಸರೇ ಬರ್ತಾ ಇಲ್ಲ ನಿಮಗೆ. ಇದು ಹಾಕೋಗಿಲ್ಲ. ಓಕೆನಾ? ಇನ್ ಬಿಟ್ವೀನ್ ಒಂದ್ಸಲ ಒಂದು 5-10 ನಿಮಿಷ ತೆಗೆದು ನೋಡಿ, ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಇಟ್ಬಿಡಿ. ಆಮೇಲೆ 10 ಮಿನಿಟ್ಸ್ ಅಷ್ಟೇ. ಓಕೆನಾ? ರೆಡಿ ಆಗುತ್ತೆ ಪಲಾವ್. ಸೂಪರ್ ಪಲಾವ್. ನೋಡಿ ಕಲರ್ ಹೆಂಗೆ ಬಂದಿದೆ, ಟೇಸ್ಟು ತುಂಬ ಚೆನ್ನಾಗಿದೆ. ನಾನು ಜಸ್ಟ್ ಟೇಸ್ಟ್ ಮಾಡಿ ನೋಡಿದ್ದೀನಿ. ಸೂಪ್ದು ಬೆಂದಿರೋದು ಮಿಕ್ಸಿಲಿ ಹಾಕಿದ್ದೀನಿ. ಈ ನೀರಲ್ಲಿ ಮಿಕ್ಸ್ ಮಾಡೋದು, ಬೇಯಿಸಿರೋದು, ಇದು ತರಕಾರಿ ಬೇಯಿಸಿರೋ ನೀರು ಇದರಲ್ಲಿ ಹಾಕ್ತೀನಿ. 2 ರೌಂಡ್ ಆಗುತ್ತೆ ತರಕಾರಿ. ನಾವು 4 ಜನ ಇದ್ದೀವಿ, ಅಟ್ಲೀಸ್ಟ್ ಒಂದೊಂದು ಗ್ಲಾಸ್ ಬರಬೇಕು. ಆಮೇಲೆ ಪೆಪ್ಪರ್ ಪೌಡ್ರು, ಸ್ವಲ್ಪ ಜೀರಿಗೆ, ಲಿಂಬೆಹಣ್ಣು ಸ್ವಲ್ಪ ಹಾಕ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿದೆ. ನೋಡಿ ಆಯಿತು, ನಂದು ಪಲಾವ್, ರುಚಿ ರುಚಿ ಪಲಾವ್ ರೆಡಿ. ಇದು ನಂದು ವೆಜಿಟೇಬಲ್ ಸೂಪ್. ಇದಕ್ಕೆ ನಾನೀಗ ಇದು ಹಾಕಿದ್ದೀನಿ, ಪೆಪ್ಪರ್ ಪೌಡ್ರು, ಸ್ವಲ್ಪ ಜೀರಿಗೆ ಪೌಡ್ರು, ಲಿಂಬೆಹಣ್ಣು ಹಾಕಿ ಈಗ ಕುಡಿಯೋದು. ವೆರಿ ಗುಡ್ ರೀ ಫಾರ್ ಹೆಲ್ತ್, ನ್ಯೂಟ್ರಿಷಿಯಸ್. ಸೊ ಪುಲಾವ್, ಇದಕ್ಕೆ ನಾನೀಗ ಮಜ್ಜಿಗೆ ಮಾಡ್ತೀನಿ, ಸ್ಯಾಲೆಡ್ ಮಾಡ್ತೀನಿ, ಮೊಸರದು. ಓಕೆ, ಅದೆಲ್ಲ ನಿಮ್ಗೆ ಗೊತ್ತು ರೀ. ಓಕೆ, ಸಿಂಪಲ್ ಒನ್. ಸೊ ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಎವ್ರಿ ಒನ್.